ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಈ ಬೆಳಗಿನ ಮುಂಜಾನೆಯ ವಂದನೆಗಳು. ದೇವರ ಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ತಂದೆಯ ದೇವರು ನಮಗೆ ಒಂದು ಅಮೂಲ್ಯ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸುಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನದ ಪರಲೋಕವನ್ನು ಮನ್ನವನ್ನು ಧ್ಯಾನ ಮಾಡೋಣ. ಡಿಸೆಂಬರ್ 12ನೇ ತಾರೀಕು. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ಜ್ಞಾನೋಕ್ತಿ 23:7ನೇ ವಚನ. ಕರ್ತನಿಗೆ ಪ್ರತಿಷ್ಠೆ ಪಡಿಸಿಕೊಂಡಿರುವಂಥ ದೇವಜನರು ಎಚ್ಚರಿಕೆಯಿಂದ ಇದ್ದು ತಮ್ಮಲ್ಲಿರುವ ಅಶುದ್ಧವಾದವುಗಳನ್ನು ತೆಗೆದುಹಾಕಿ ಅವುಗಳು ಪುನಃ ತಮ್ಮ ಹೃದಯ ಮತ್ತು ಮನಸ್ಸಿನೊಳಗೆ ನುಸುಳಿಕೊಳ್ಳದಂತೆ ನೋಡಿಕೊಳ್ಳುವುದು ಅವಶ್ಯ. ಅವು ಪುನಃ ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ನುಸುಳಿದ್ದೇ ಆದರೆ ಅವು ನಮ್ಮನ್ನು ಹೆಚ್ಚಾಗಿಯೋ ಅಥವಾ ಕಡಿಮೆಯಾಗಿಯೋ ಕೆಡಿಸುವುದಂತೂ ನಿಜ. ಯಾವನು ತನ್ನ ಚಿತ್ತವನ್ನು ಮತ್ತು ಯೋಚನೆಯನ್ನು ನಿರ್ಮಲವಾಗಿಟ್ಟುಕೊಳ್ಳುವನು ಅವನ ಮಾತಿನಲ್ಲೂ ಕೃತಿಯಲ್ಲಿ ಸಮರ್ಥನಾಗಲು ಪಡುವ ಪ್ರಯಾಸ ತ್ರಾಸದಾಯಕವಾಗಿರುವುದಿಲ್ಲ. ಈ ಅಶುದ್ಧ ವಿಷಯಗಳು ಒಂದಲ್ಲ ಒಂದು ರೀತಿಯಲ್ಲಿ ಬರುತ್ತವೆ. ಇದು ಪ್ರಪಂಚದಿಂದಾಗಲಿ ಶರೀರದಿಂದಾಗಲಿ ಸೈತಾನ್ನಿಂದಾಗಲಿ ಬರುವಂಥವುಗಳಾಗಿವೆ. ಪ್ರಪ್ರಥಮವಾಗಿ ನಮ್ಮ ಮನಸ್ಸಿನ ಮೇಲೆ ಆಕ್ರಮಣ ಮಾಡ್ತವೆ. ಅವುಗಳನ್ನು ಎದುರಿಸಿದರೆ ನಾವು ಜಯ ಸಾಧಿಸಿದಂತಾಗುತ್ತದೆ. ಎದುರಿಸದೇ ಹೋದರೆ ನಮಗೇನಾಗುತ್ತದೋ ಅದು ನಮಗೆ ಗೊತ್ತಾಗಲ್ಲ. ಅಪೊಸ್ತಲನಾದ ಯಾಕೋಬನ ಈ ವಿಷಯವನ್ನು ಕುರಿತು ಈಗ ಹೇಳ್ತಾರೆ. ಯಾಕೋಬ 1:15 ಆಮೇಲೆ ಆಶೆಯು ಸ್ವಾರ್ಥತೆಯಿಂದ ಕೂಡಿರುವಂಥ ಯಾವ ಆಶಯ ಬೇಕಾರಾಗಿರ್ಬೋದು. ಆಸೆಯು ಬಸುರಾಗಿ ಅಂದರೆ ಮನಸ್ಸಿನೊಳಗೆ ಪಾಪವನ್ನು ಇರುತ್ತದೆ. ಪಾಪ ಅಂದರೆ ನಾವು ಪಾಪದ ಮಾತುಗಳನ್ನು ಕೃತ್ಯಗಳನ್ನು ವೃದ್ಧಿ ಮಾಡಿದಾಗ ಪಾಪ ತುಂಬ ಬೆಳೆದು ಮರಣವನ್ನೇ ನಡೆಯುತ್ತದೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅದರಿಂದ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡೋದು, ಹೃದಯದಲ್ಲಿ ಯೋಚಿಸುವುದು ಎರಡು ಬೇರೆ ಬೇರೆ ವಿಷಯಗಳಾಗಿವೆ. ಈ ರೀತಿಯ ಯೋಚನೆಗಳು ನಮ್ಮ ಬುದ್ಧಿಗೆ ಸೇರ್ತವೆ. ಕೆಲವು ಯೋಚನೆಗಳು ಸೈತಾನ್ನಿಂದ, ಕೆಲವು ಪ್ರಪಂಚದಿಂದಲೂ ಬರ್ಬೋದು. ಇನ್ನು ಕೆಲವು ಶರೀರದಿಂದ ನಮ್ಮ ಮನಸ್ಸಿನ ಒಳಗೆ ಹೋಗ್ತವೆ. ಇವಲ್ಲದೆ ಬೇರೆ ಯೋಚನೆಗಳು ದೇವರಿಂದಲೂ ಆತನ ಸೇವಕರ ಹಾಗೂ ದೇವ ಜನರಿಂದಲೂ ಬರುವುದುಂಟು. ಮೊದಲು ನಮ್ಮ ಮನಸ್ಸಿನಲ್ಲಿ ಹೊರಗಿನಿಂದ ಬಂದಂಥ ಯೋಚನೆಗಳಿಗೆ ನಾವು ಜವಾಬ್ದಾರಲ್ಲ. ಆದರೆ ಈ ಯೋಚನೆಗಳು ನಮ್ಮಲ್ಲಿ ಉತ್ಪತ್ತಿಯಾಗಿ ಅವುಗಳನ್ನು ನಾವು ಯಾವಾಗ ಮೆಲುಕಾಗ್ತೀವಿಯೋ ಆಗ ನಾವು ಜವಾಬ್ದಾರರಾಗ್ಬಿಡ್ತೀವಿ. ಏಕೆಂದರೆ ನಮ್ಮ ಹೃದಯದಲ್ಲಿ ಯೋಚಿಸುವಂತೆ ಅವು ಮಾಡ್ತವೆ ಮತ್ತು ನಮ್ಮ ವ್ಯಾಮೋಹ ಅವುಗಳನ್ನು ಹಿಡಿದಿಟ್ಟುಕೊಳ್ತವೆ ಹಾಗೂ ನಮ್ಮ ಚಿತ್ತ ಅವುಗಳನ್ನು ಆಧಾರ ಮಾಡಿಕೊಳ್ತವೆ. ಈ ರೀತಿ ನಾವು ನಮ್ಮದೇ ಕೆಟ್ಟವುಗಳಾಗಿ ನಮ್ಮದೇ ಆಗ್ತವೆ. ಇಂಥ ಯೋಚನೆಗಳು ನಮ್ಮ ಗುಣಗಳನ್ನು ರೂಪಿಸ್ತವೆ. ಈ ಯೋಚನೆಗಳು ಅಶುದ್ಧವಾಗಿದ್ದು ಕೆಟ್ಟವುಗಳಾಗಿಯೂ ಅವಿಶ್ವಾಸವುಳ್ಳವುಗಳು, ರೋಷ ಹುಟ್ಟಿಸುವಂಥವು, ಕ್ರೂರತ್ವ, ದುರಾಶೆ, ಕಪಟತನ ಮುಂತಾದವುಗಳನ್ನು ನಮ್ಮ ಗುಣವನ್ನು ಅವುಗಳಂತೆ ಮಾಡ್ತವೆ. ಆದರೆ ಅವು ಶುದ್ಧವೂ ಗಂಭೀರವೂ ನಂಬುವ ವಸ್ತುಗಳಾಗಿದ್ದರೆ ದೀರ್ಘಶಾಂತಿ ಮತ್ತು ದೀನತೆ, ಸರಳತೆ, ಧೈರ್ಯಶೀಲತೆ, ಕ್ರಿಯಾಶೀಲತೆ, ಶಾಂತಿಪೂರ್ವಕ, ಸೌಮ್ಯತೆ, ಧಾರಾಳತೆ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿರುವಂಥ ಯೋಚನೆಗಳಾಗಿದ್ದರೆ ಅವು ನಮ್ಮ ಗುಣಗಳಲ್ಲಿ ಅಳವಡಿಸಿಕೊಂಡು ಹೀಗೆ ನಮ್ಮ ಮನಸ್ಸಿನಲ್ಲಿ ನಾವು ಏನು ಇಚ್ಛೆ ಪಡ್ತೀವೋ ಅದರಂತೆ ಆಗ್ತದೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆದ್ದರಿಂದ ನಾವು ಯೋಚನೆಗಳ ವಿಷಯದಲ್ಲಿ ನಾವು ವಾಕ್ಯಗಳನ್ನು ನೋಡೋದಾದರೆ ಜ್ಞಾನೋಕ್ತಿ 23:7 ಹೇಳಿದಂಥ ಮಾತುಗಳು ಅವನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ. ಅಂದರೆ ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಸೊಲೊಮೋನರು ಲೋಭಿಯ ಹಣ್ಣು ಅಲ್ಲೇ ಮೇಲ್ಗಡೆ ಸ್ವಲ್ಪ ಓದಿದ್ರೆ ಲೋಭಿಯ ಅನ್ನವನ್ನು ಉಣ್ಬೇಡ, ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ. ಇಂಥವರು ನಮ್ಮನ್ನು ಏನಾದರೂ ಊಟಕ್ಕೆ ಕರೆದ್ರೆ ಹೋಗಬಾರ್ದು. ಕಾರಣ ಅವರಿಗೆ ನಮ್ಮ ಮೇಲೆ ಪ್ರೀತಿಯಿಂದಲ್ಲ, ಮೇಲ್ನೋಟಕ್ಕೆ ಬಾ ಅಂತ ಕರೆದ್ರು. ಅವ್ರ ಹೃದಯದಲ್ಲಿ ಒಳಗಿನ ಥರ ಯೋಚನೆ, ಮೋಸ ಅಂಥ ವಿಷಯಗಳಲ್ಲಿ ಕಪಟದಿಂದ ತುಂಬಿರ್ತಾರೆ ಅಂತ ಹೇಳ್ತಾರೆ. ಆದಿಕಾಂಡ 6:5 ನಾವು ನೋಡ್ತೀವಿ. ತಂದೆಯ ದೇವರು ಹೇಳ್ತಾರೆ, ಮನುಷ್ಯರ ಕೆಟ್ಟತನ ಭೂಮಿ ಮೇಲೆ ಹೆಚ್ಚಾಗ್ಬಿಡ್ತು ಅಂತ ಯೋಚನೆ ಮಾಡಿ ಅವ್ರ ಹೃದಯದಲ್ಲಿ ಯೋಚಿಸುವುದೆಲ್ಲ ಬರೀ ಕೆಟ್ಟದಾಗ್ಬಿಟ್ಟಿತ್ತು ಅಂತ ನೋಡ್ತಾರೆ. ಯೆಹೋವದೇವರು ನೋಡ್ಬಿಟ್ಟು ಇವ್ರ ಆಲೋಚನೆ ಕೆಟ್ಟದಾಗ್ಬಿಟ್ಟು ಅಂತ ಈ ಒಂದು ನಾನು ಸೃಷ್ಟಿ ಮಾಡಿದಂಥ ಜನರು ನನ್ನನ್ನು ಮರೆತು ಬಿಟ್ಟಿದ್ದರಿಂದ ನನ್ನ ಮನಸ್ಸಿನಲ್ಲಿ ಅಂದರೆ ಇವ್ರ ಮನಸ್ಸಿನಲ್ಲಿ ಯೋಚಿಸುವುದಿಲ್ಲ ಒಳ್ಳೆಯ ಕಾರ್ಯಗಳ ಬಗ್ಗೆ ಚಿಂತೆನೇ ಇಲ್ಲ, ಬರೀ ಕೆಟ್ಟದನ್ನು ಯೋಚಿಸಿ ಹಾಳಾದ್ರಲ್ಲ ಅಂತ ಪಶ್ಚಾತ್ತಾಪಪಟ್ಟು ಆ ಲೋಕನ ಏನು ಮಾಡಿದ್ರು, ನಾಶ ಮಾಡಿಬಿಟ್ರು. ಆದರೆ ಎರಡನೇ ಲೋಕ, ಈ ಲೋಕವನ್ನು ಪೌಲರು ಗಲಾತ್ಯ 1:4 ಹೇಳ್ತಾರೆ, ದುಷ್ಟಯುಗ ಅಂತ ಕರೆದರೆ ಇದು ಹಾಗೇನೇ ಇದೆ. ಮನುಷ್ಯರ ಯೋಚನೆಗಳು, ಕ್ರಿಯೆಗಳು ಪಾಪ ಮಾಡುವುದಕ್ಕೆ
ಈ ಪಾಪ ಮಾಡೋದಕ್ಕಿಂತ ಯೋಚನೆಗಳಲ್ಲಿ ಹೆಚ್ಚು ಪಾಪ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಹಣ, ಅಧಿಕಾರಕ್ಕಾಗಿ ಹೆಣ್ಣು, ಹೊನ್ನು, ಮಣ್ಣಿಗೋಸ್ಕರ ಅನೇಕ ಕುತಂತ್ರಗಳನ್ನು ಮಾಡಿ ಕೊಲೆ, ದರೋಡೆ, ಸುಲಿಗೆ ಮುಂತಾದ ಪಾಪ ಮಾಡಿ ಅವನ ಸಂತತಿಯವರು ಹಾಗೆ ನಡೀತಾ ಬರ್ತಾಯಿದ್ದಾರೆ. ಇದೆಲ್ಲ ದೇವರಿಗೆ ಬೇಜಾರಾಗ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಎರಡನೇ ಲೋಕನ ಬೆಂಕಿಯಿಂದ ಏನು ಮಾಡ್ತಾರೆ, ನಾಶ ಮಾಡ್ತೀನಿ ಅಂತ 2ನೇ ಪೇತ್ರ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳೋದನ್ನು ನಾವು ನೋಡ್ತೀವಿ. ಹಾಗಾದರೆ ದೇವರಿಗೆ ಈ ರೀತಿ ಯೋಚನೆಗಳು ಮನಸ್ಸಿನಲ್ಲಿ ಯೋಚಿಸುವುದು ದೇವರಿಗೆ ಇಷ್ಟ ಇಲ್ಲ ಅಂತಾರೆ. ಈ ರೀತಿ ಯೋಚನೆ ಮನುಷ್ಯನಲ್ಲಿ ಇರಬಾರ್ದು. ನಮ್ಮ ಯೋಚನೆಗಳು ದೇವರಿಗೆ ಒಳ್ಳೆಯದಾಗಿರೋ ಥರ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಧರ್ಮೋಪದೇಶ ಕಾಂಡ 5:29 ಹೇಳ್ತಾರೆ, ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವಂಥ ಯೋಚನೆ ಮನಸ್ಸು ನಿಮಗಿದ್ರೆ ಎಷ್ಟೋ ಒಳ್ಳೆಯದು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ದೇವರ ಆಲೋಚನೆಗಳನ್ನು ಅನುಸರಿಸಬೇಕು, ಆಜ್ಞೆಗಳನ್ನು ಅನ್ನುವಂಥ ಮನಸ್ಸಿರ್ಬೇಕು ನಮಗೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಮಗಾಗಿ ದೇವರು ಇಷ್ಟೊಂದು ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟವ್ರೆ ಯೋಚನೆ ಮಾಡಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅವರು ಏನಕ್ಕೋಸ್ಕರ ಕೊಟ್ಟಿದ್ದಾರೆ ಈ ಆಜ್ಞೆಗಳನ್ನು, ನಾವು ಯಾವುದನ್ನು ಬಿಟ್ಟಿದ್ದೀವಿ, ಯಾವುದನ್ನು ಕೈಗೊಂಡು ನಡಿಬೇಕಾಯಿತು, ಯಾವುದಕ್ಕೆ ನಾವು ಅವಿಧೇಯನಾಗಿ ನಡೀತಿದ್ದೀವಿ, ಅಯ್ಯೋ ನಾನು ಮಾಡ್ತಾ ಇದ್ದೀನ, ಎಡುತ್ತಾ ಇದ್ದೀನ, ಈ ಥರ ಯೋಚನೆಗಳನ್ನು ನಾವು ಮಾಡಿದ್ರೆ ಎಷ್ಟೋ ಒಳ್ಳೆಯದು ಅಂತ ಹೇಳ್ತಾರೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಪ್ರಾಣ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದಲೂ ನೀವೇನು ಮಾಡಬೇಕು, ಪ್ರೀತಿ ಮಾಡಬೇಕು. ಮತ್ತು ಅಷ್ಟೇ ಅಲ್ಲ, ನಾನು ಈಗ ಹೇಳ್ತಕ್ಕಂಥ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕು. ಮನೆಯಲ್ಲಿ ಕೂತ್ಕೊಂಡಿರುವಾಗ, ನಡೆಯುವಾಗ, ಮಲಗುವಾಗ, ಇವೆಲ್ಲ ಸಂದರ್ಭಗಳಲ್ಲಿ ಇವುಗಳ ವಿಷಯದಲ್ಲಿ ನೀವು ಜ್ಞಾಪಕವನ್ನು ಮಾಡಿಕೊಳ್ಬೇಕು, ಕೈಗೊಂಡು ನಡೀಬೇಕು ಅಂತ ಹೇಳ್ತಾರೆ. ಏನೇನು ಅಂತಂದರೆ, ದೇವರ ವಾಕ್ಯಗಳು, ದೇವರ ಆಜ್ಞೆಗಳು ಮತ್ತು ದೇವರ ಒಂದು ವಿಷಯಗಳನ್ನು, ಇವುಗಳನ್ನೆಲ್ಲ ನಾವೇನು ಮಾಡ್ಬೇಕಂದ್ರೆ ಜ್ಞಾಪಕಾರ್ಥಕವಾಗಿ ಕೈ ಕಟ್ಟಿಕೊಳ್ಳಬೇಕು. ಬಾಗಿಲಿನ ನಿಲುವುಗಳ ಮೇಲೆ ಬರೆದಿಡಬೇಕು. ನಿಮ್ಮ ಹಣೆಗಳ ಮೇಲೆ ಕಟ್ಟಿಕೊಳ್ಳುವಂಥ ಪಟ್ಟಿ ಥರ, ಕೈ ಕಟ್ಟಿಕೊಳ್ಳುವಂಥ ವಾಚ್ ಥರ, ಟೋಟಲಾಗಿ ಇವುಗಳ ಬಗ್ಗೆನೇ ನೀವು ಯೋಚನೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆಜ್ಞೆಗಳು, ದೇವರ ವಿಷಯಗಳು, ಈ ಆಲೋಚನೆ ಮಾತುಗಳೇ ಆಗಿರ್ಬೇಕು ನಿಮ್ಗೆ ಯಾವರು ಅಂತ ಹೇಳ್ತಾರೆ. ಆದರೆ ನಾವು ಈ ಕಾಲದಲ್ಲಿ ನೋಡಿದ್ರೆ ಯಾರಾದರೂ ಈ ಥರ ಮಾಡ್ತಾರಂದರೆ ಎಲ್ಲೋ ಒಂದು ಅರ್ಧ ಗಂಟೆನೋ 10 ನಿಮಿಷನೋ 1 ನಿಮಿಷನೋ ಅಷ್ಟೇ. ಆದರೆ ಬಿಟ್ಟರೆ ಮಿಕ್ಕ ಎಲ್ಲ ಟೈಮಲ್ಲೂ ಬರೀ ಮೊಬೈಲು, ಅವ್ರ ಮನೆ ಹಿಂಗೆ, ಇವ್ರ ಮನೆ ಹಿಂಗೆ, ಮತ್ತು ಹಣ ಹೇಗೆ ಮಾಡಬೇಕು, ನಾನು ಹೇಗೆ ಶ್ರೀಮಂತ ಆಗಬೇಕು, ಯಾರ ತಲೆ ಹೊಡಿಬೇಕು, ಬರ್ರೀ ಇದೇ ಆಲೋಚನೆ. ಇವೆಲ್ಲ ಬೇಡ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಲೂಕ 7:39 ಯೇಸು ಸ್ವಾಮಿ ಒಂದು ಘಟನೆಯನ್ನು ನಾವು ನೋಡಬೇಕಾದ್ರೆ, ಒಬ್ಬ ಪರಿಸಾಯ ಸ್ವಾಮಿಯನ್ನು ಕರೀತಾರೆ ಊಟಕ್ಕೆ ಕರೆದಾಗ ಒಬ್ಬ ಹೆಂಗಸು ಬಂದಳು, ತಲೆಗೆ ತೈಲವನ್ನು ಹಚ್ಚಿ ಕೂದಲಿಂದ ಯೇಸು ಸ್ವಾಮಿ ಪಾದನ ತೊಳಿತಾಳೆ. ಆದರೆ ಆ ಪರಿಸಾಯ ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ಈ ಹೆಂಗಸು ಎಷ್ಟೊಂದು ಪಾಪ ಮಾಡಿದ್ದಾಳೆ, ಈತ ಒಬ್ಬ ಪ್ರವಾದಿಯಾಗಿದ್ದರೆ ಇದೆಲ್ಲ ಗೊತ್ತಾಗ್ತಿತ್ತಲ್ವ ಅಂತ ಅಂದ್ಕೊಳ್ತಾನೆ. ಆದರೆ ಅದು ಸ್ವಾಮಿಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಅವನು ಬರೀ ಇಂಥ ವಿಷಯಗಳ ಬಗ್ಗೆನೇ ಆಲೋಚನೆ ಮಾಡೋದ್ರಿಂದ ಅವನು ಈ ಘಟನೆ ಬಗ್ಗೆ ಬರೀ ಅದನ್ನೇ ಹೇಳ್ತಾನೆ. ಆದರೆ ಬರೀ ಅವನ ಒಳಗಿನ ಯಾವ ಚಿಂತೆ ಇದೆ, ಯಾವುದು ಅವನ ಮನಸ್ಸಿನಲ್ಲಿದೆ ಅನ್ನೋದನ್ನು ಇದು ತೋರಿಸ್ತೈತಿ. ಅದಕ್ಕೋಸ್ಕರ ಆ ಒಂದು ಸ್ವಾಮಿ ಘಟನೆ ಮತ್ತು ಆ ಹೆಂಗಸು ಏನಕ್ಕೆ ಮಾಡ್ತಾಯಿದ್ದಾಳೆ, ಇವುಗಳ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಆಲೋಚನೆಯನ್ನು ಮಾಡಲೇ ಇಲ್ಲ. ಅವನ ಒಳಗೆ ಏನು ವಿಷಯ ಇತ್ತು ಅದನ್ನೇ ಅವನು ಅಲ್ಲಿ ಹೇಳ್ದ ಅಂತ ನಾವು ನೋಡ್ತೀವಿ. ಮತ್ತಾಯ 15:19-20 ಮನುಷ್ಯನ ಒಳಗಿನ ಆಲೋಚನೆಗಳು ಬರೀ ಕೆಟ್ಟವುಗಳಾಗಲಿವೆ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗುಳ, ಇವೇ ಅವನ ಒಳಗಡೆಯಿಂದ ಬರ್ತವೆ ಅಂತ ಹೇಳ್ತಾರೆ. ಅಂದರೆ ಅವನ ಒಳಗೆ ಏನಿರ್ತದೋ ಹೊರಗಡೆ ಅದೇ ಬರುತ್ತೆ ಅಂತ ಹೇಳ್ತಾರೆ. ಅದರಿಂದ ಇಂಥವುಗಳು ಆ ಮನುಷ್ಯನನ್ನು ಏನು ಮಾಡ್ತಾವಂತೆ, ಕೆಡಿಸಿಬಿಡ್ತವೆ ಅಂತ ಹೇಳ್ತಾರೆ. ಆದರೆ ಒಳ್ಳೆಯ ಆಲೋಚನೆಗಳನ್ನು ನಾವು ಮಾಡೋದಾದರೆ, ಒಳ್ಳೆಯ ವಿಷಯಗಳನ್ನು ನಾವು ತಿಳ್ಕೊಳ್ಳೋದಾದರೆ ಅವನಿಗೆ ಶಾಂತಿ, ಸಮಾಧಾನ, ಪ್ರೀತಿ, ಕರುಣೆ ಇವೆಲ್ಲ ಬಂದು ಅವನನ್ನು ರಕ್ಷಣೆಗೆ ನಡೆಸ್ತೇವೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆದ್ದರಿಂದ ನಾವು ಯಾವಾಗಲೂ
ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು. ಒಳ್ಳೆಯ ವಿಷಯಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳೋದಾದರೆ ನಮ್ಮ ಕ್ರಿಯೆಗಳು ಒಳ್ಳೆಯದಾಗಿ ಬರುತ್ತವೆ. ಆದ್ದರಿಂದ ಕೆಟ್ಟ ಆಲೋಚನೆಗಳನ್ನು ಬಿಡಬೇಕು ಎನ್ನೋದೇ ದೇವರ ಚಿತ್ತ. ಅದಕ್ಕೋಸ್ಕರ ಇಂಥ ಅಮೂಲ್ಯವಾದಂಥ ಮನ್ನವನ್ನು ತಂದೆಯ ದೇವರು ನಮಗೆ ಈ ದಿನ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯೇ, ನಿಮ್ಮ ಪೂಜ್ಯವುಳ್ಳ ಘನವುಳ್ಳ ಮಹಿಮೆಯುಳ್ಳ ನಾಮಕ್ಕೆ ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರ ಮುಖಾಂತರ ಅನಂತ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆ ಸ್ವಾಮಿ. ವಿಶೇಷವಾಗಿ ತಂದೆಯೇ, ಈ ದಿನ ಕೊಟ್ಟಂಥ ಮನಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಹೌದು ತಂದೆ, ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸ್ಕೊಳ್ಬೇಕು. ನಮ್ಮ ಕೆಟ್ಟ ಆಲೋಚನೆಗಳಿದ್ದರೆ ಅದು ನಿನಗೆ ಇಷ್ಟ ಇಲ್ಲ. ನಾವೂ ಕೆಡಿಸ್ತದೆ, ಇತರರನ್ನು ಕೆಡಿಸಿ ಹಾನಿ ಮಾಡುತ್ತೆ ಎಂಬುದಾಗಿ ನಿನ್ನ ವಾಕ್ಯಗಳ ಪ್ರಕಾರ ನಾವು ನೋಡಿದೆವು ತಂದೆಯ ದೇವರೇ. ವಿಶೇಷವಾಗಿ ಮನ್ನವನ್ನು ಧ್ಯಾನ ಮಾಡುವಂಥ ಒಂದೊಂದು ಆತ್ಮಗಳನ್ನು ನಿಮ್ಮ ಪವಿತ್ರಾತ್ಮದಿಂದ ಬಲಪಡಿಸಿ ನಡೆಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ತೇನೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.